ಸ್ನೇಹಿತರೆ ನಮಸ್ಕಾರ. ಸ್ಯಾಂಡಲ್ವುಡ್ ನಟಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಸಿನಿಮಾದ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಯಾವುದೇ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಿಲ್ಲ, ಯಾವುದೇ ಮನವಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿ ಇಡೀ ಸಿನಿಮಾ ತಂಡ ಈಗಾಗಲೇ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ರಚಿತಾ ರಾಮ್ ಅವರ ವಿರುದ್ಧ ಒಂದು ದೂರನ್ನು ಕೂಡ ಕೊಟ್ಟಿದೆ. ಈ ದೂರಿನ ಬಳಿಕ ರಚಿತಾ ರಾಮ್ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಯಾರಿಗೂ ಕೂಡ ಸರಿಯಾದಂಥ ಉತ್ತರ ಸಿಗ್ತಾ ಇಲ್ಲ. ಈ ನಡುವೆ ಇದೇ ರಚಿತಾ ರಾಮ್ ಅವರ ವಿರುದ್ಧ ಮತ್ತೊಂದು ಸಿನಿಮಾ ತಂಡವು ಕೂಡ ಈಗ ಆರೋಪವನ್ನು ಮಾಡಿ ದೂರನ್ನು ಕೊಡೋದಕ್ಕೆ ಮುಂದಾಗಿದೆ. ಇಲ್ಲಿ ಮತ್ತೆ ಒನ್ಸ್ ಅಗೇನ್ ರಚಿತಾ ರಾಮ್ ಅವರ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಲಾಗಿದೆ. ಅದರಲ್ಲೂ ಕೂಡ ಅಡ್ವಾನ್ಸನ್ನು ಪಡೆದು ಈಕೆ ಸರಿಯಾಗಿ ರೆಸ್ಪಾನ್ಸನ್ನು ಮಾಡ್ತಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಸಿನಿಮಾದಲ್ಲಿ ನಟಿಸಲೂ ಕೂಡ ಇಲ್ಲ, ಹಣವನ್ನು ಕೂಡ ವಾಪಸ್ ಕೊಡಲಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಹಾಗಾದರೆ ಇಂತಹ ಆರೋಪವನ್ನು ಮಾಡಿರೋದು ಯಾರು ಮತ್ತು ಯಾಕೆ? ಅದು ಕೂಡ ಇಂಥ ಟೈಮ್ನಲ್ಲೇ ಈ ಆರೋಪ ಹೊರಗಡೆ ಬಂದಿದ್ದು ಯಾಕೆ? ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ಯಾಂಡಲ್ವುಡ್ ನಟಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ ಮೇಲೆ ಮತ್ತೊಂದು ಗಂಭೀರವಾದಂಥ ಆರೋಪ ಕೇಳಿಬಂದಿದೆ. ಈಗಾಗಲೇ ಸಂಜು ವೆಡ್ಸ್ ಗೀತಾ ಸಿನಿಮಾ ತಂಡದವರು ಸಾಕಷ್ಟು ಆರೋಪಗಳನ್ನು ಹೊರಿಸಿದ್ದಾರೆ. ನಾವು ಹಂಗೆ ನೋಡ್ಕೊಂಡ್ವಿ, ಹಿಂಗೆ ನೋಡ್ಕೊಂಡ್ವಿ, ಆ ರೀತಿ ಮಾಡಿದ್ವಿ, ಈ ರೀತಿ ಮಾಡಿದ್ವಿ, ಅಷ್ಟು ಪೇಮೆಂಟನ್ನು ಕೊಟ್ವಿ, ಇಷ್ಟು ಪೇಮೆಂಟನ್ನು ಕೊಟ್ವಿ, ಒಂದೇ ಒಂದು ರೂಪಾಯಿ ಅವರಿಗೆ ಮೋಸವನ್ನು ಮಾಡಲಿಲ್ಲ, ಊಟ ವಸತಿ ಯಾವುದೇ ವಿಚಾರದಲ್ಲೂ ಕೂಡ ಅವರಿಗೆ ತಾರತಮ್ಯವನ್ನು ಮಾಡಿಲ್ಲ, ಎಲ್ಲ ಸೌಲಭ್ಯವನ್ನು ಕೊಟ್ಟು ಸುಂದರವಾಗಿ ನೋಡಿಕೊಂಡ್ರೂ ಕೂಡ ಅವರು ಇವತ್ತು ಸಿನಿಮಾದ ಪ್ರಚಾರದಲ್ಲಿ ಭಾಗಿಯಾಗ್ತಿಲ್ಲ, ಯಾವುದೇ ಸಂಪರ್ಕ ಕೂಡ ಸಿಗ್ತಾ ಇಲ್ಲ. ರಾಕ್ಲಿನ್ ವೆಂಕಟೇಶ್ ಅವರು ಸಂಪರ್ಕ ಮಾಡಿದ್ರೂ ಕೂಡ ಸಿಗಲಿಲ್ಲ. ಇಂತಹ ದರ್ಪ ತೋರುವಂತಹ ಹೀರೋಯಿನ್ ಅವಶ್ಯಕತೆ ನಮಗಿಲ್ಲ ಅಂತ ಹೇಳ್ಬಿಟ್ಟು ಆಕೆಯ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಇದೇ ಸಂಜು ವೆಡ್ಸ್ ಗೀತಾ ಚಿತ್ರತಂಡ ನಿರ್ದೇಶಕರು, ನಿರ್ಮಾಪಕರು ಹಾಗೂ ನಟ ಶ್ರೀನಗರ ಕಿಟ್ಟಿ ಸೇರಿದಂತೆ ಎಲ್ಲರೂ ಕೂಡ ಹೋಗಿ ಈಗಾಗಲೇ ಫಿಲ್ಮ್ ಚೇಂಬರ್ಗೆ ಒಂದು ದೂರನ್ನು ಕೊಟ್ಟು ರಚಿತಾ ರಾಮ್ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಈ ನಡುವೆ ಸಿನಿಮಾ ಪ್ರಮೋಷನ್ಗೆ ನಾಯಕಿಗಳು ಬರೋದು ಸಾಮಾನ್ಯ, ನಾಯಕರು ಯಾರೇ ಆಗಿರ್ಬೋದು, ಆ ನಾಯಕರು ಬರೋದು ಪ್ರಮೋಷನ್ ಮಾಡೋದು ಇವೆಲ್ಲವೂ ಕೂಡ ಕಾಮನ್. ಆದರೆ ರಚಿತಾ ಮಾತ್ರ ಈ ಪ್ರಚಾರದಲ್ಲಿ ಭಾಗಿಯಾಗಲಿಲ್ಲ. ಅದಕ್ಕೆ ಕಾರಣ ಏನೋ ಅದನ್ನು ಬಹುಶಃ ನಿಮಗೆ ಮುಂದಿನ ಸ್ಟೋರಿಯಲ್ಲಿ ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಈ ಸ್ಟೋರಿಯಲ್ಲಿ ಬೇಡ, ಇದು ಬೇರೆದೇ ರಿಲೇಟೆಡ್ ಸ್ಟೋರಿ ಎಲ್ಲ ಮಿಕ್ಸ್ ಮಾಡೋದು ಬೇಡ, ಇದು ಬೇರೆದೇ ಸ್ಟೋರಿ. ನಿಮಗೆ ಯಾಕೆ ಹೋಗಲಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ಪಡೆದಾಗಿದೆ. ಆ ಮಾಹಿತಿಯನ್ನು ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಕೊಡ್ತೀನಿ. ವೆಯ್ಟ್ ಮಾಡಿ, ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಈ ಆರೋಪ ಏನು ಅಂದರೆ ಮತ್ತೊಂದು ಆರೋಪ ರಚಿತಾ ಮೇಲೆ ಬಂದಿದೆ. ಏನದು ಆರೋಪ? ಯಾರು ಆರೋಪವನ್ನು ಹೊರಿಸಿರೋದು, ದೂರನ್ನು ಕೊಟ್ಟಿರೋದು ಯಾರು? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ನಿರ್ದೇಶಕ ನಾಗಶೇಖರ್ ಅವರು ರಚಿತಾ ವಿರುದ್ಧ ಆರೋಪವನ್ನು ಮಾಡಿದ ಬಳಿಕ ಸ್ಯಾಂಡಲ್ವುಡ್ನ ಖ್ಯಾತ ನಿರ್ಮಾಪಕರೊಬ್ಬರು ನಟಿಯ ವಿರುದ್ಧ ಮತ್ತೊಂದು ಆರೋಪವನ್ನು ಮಾಡ್ತಾರೆ. ಆ ನಟಿ ಬೇರೆ ಯಾರು ಅಲ್ಲ, ಅದೇ ಈ ರಚಿತಾ ರಾಮ್. ಸಿನಿಮಾಗಾಗಿ ಅಡ್ವಾನ್ಸ್ ಪಡೆದಿದ್ದಂಥ ಹಣ ವಾಪಸ್ ಕೊಡದೆ ರಚಿತಾ ರಾಮ್ ಅವರು ವಂಚಿಸ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಸಿನಿಮಾ ಒಂದರಲ್ಲಿ ನಟಿಸೋದಾಗಿ ರಚಿತಾ ಅವರು ಅಡ್ವಾನ್ಸ್ ಹಣವನ್ನು ಪಡೆದಿದ್ರಂತೆ. ಆದರೆ ಈ ಸಿನಿಮಾದಲ್ಲಿ ನಟಿಸದೆ ಅಡ್ವಾನ್ಸ್ ವಾಪಸ್ ಕೊಡದೆ ಮೋಸವನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹಿರಿಯ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಅವರು ಆರೋಪವನ್ನು ಹೊರಿಸಿದ್ದಾರೆ. ಹೌದು, ಇದೇ ವಿಚಾರವಾಗಿ 8 ತಿಂಗಳ ಹಿಂದೆಯೂ ಕೂಡ ಜಗಳ ನಡೆದಿತ್ತು. 8 ವರ್ಷಗಳ ಹಿಂದೆ ನಟ ಉಪೇಂದ್ರ ಹಾಗೂ ರಚಿತಾ ಅವರು ಕಾಂಬಿನೇಷನಲ್ಲಿ ಉಪ್ಪಿ ರುಪ್ಪಿ ಎನ್ನುವಂತಹ ಸಿನಿಮಾವನ್ನು ಮಾಡಬೇಕಾಗಿತ್ತು. ಈ ಸಿನಿಮಾದಲ್ಲಿ ಉಪೇಂದ್ರ ಜೊತೆಗೆ ನಟಿಸೋದಕ್ಕೆ ರಚಿತಾ ಮೊದಲಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದರು. ಆಗ ಸಿನಿಮಾವನ್ನು ವಿಜಯಲಕ್ಷ್ಮಿ ಅರಸ್ ಅವರು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದರು. ಈ ಸಿನಿಮಾ ಒಪ್ಪಿಕೊಂಡಿದ್ದಂಥ ರಚಿತಾ ಅವರು ಅಡ್ವಾನ್ಸ್ ಆಗಿ ಸುಮಾರು ಒಂದು 13 ಲಕ್ಷ ರೂಪಾಯಿಯನ್ನು ಪಡ್ಕೊಂಡಿದ್ರು. ಬಳಿಕ ಚಿತ್ರತಂಡ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಪ್ಲಾನನ್ನು ಕೂಡ ಮಾಡಿತು. ಆದರೆ ಟಿಕೆಟ್ ಬುಕ್ ಮಾಡಿದರು, ರಚಿತಾ ಮಾತ್ರ ಬರಲಿಲ್ಲ. ಕೊನೆಗೆ ಬರ್ತೀನಿ ಅಂತಲೇ ಸತಾಯಿಸಿದ್ರು ಅಂತ ಕೂಡ ಆರೋಪವನ್ನು ಮಾಡುತ್ತೆ. ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಅವರು ಕೂಡ 15 ದಿನಗಳ ಕಾಲ ನಟಿಗಾಗಿ ಕಾದಿದ್ರು. ಆದರೆ ರಚಿತಾ ಬಾರದೇ ಇರೋದ್ರಿಂದ ಹೀರೋ ಭಾಗದ ಶೂಟಿಂಗನ್ನು ಮುಗಿಸಿ ಚಿತ್ರತಂಡ ವಾಪಸ್ಸಾಗುತ್ತೆ. ರಚಿತಾ ರಾಮಿಂದ ಸುಮಾರು 1.5 ಕೋಟಿ ರೂಪಾಯಿ ಕಳೆದುಕೊಂಡಿದ್ದಾರೆ. ಅಲ್ಲದೆ ಅಂದಿನಿಂದನೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅಡ್ವಾನ್ಸ್ ಹಣ ವಾಪಸ್ ಕೂಡ ಕೊಟ್ಟಿಲ್ಲ ಅನ್ನೋಂಥ ಆರೋಪವನ್ನು ಈಗ ರಚಿತಾ ರಾಮ್ ಮೇಲೆ ಮಾಡಿದ್ದು ಮಾತ್ರವಲ್ಲದೆ ಫಿಲ್ಮ್ ಚೇಂಬರ್ನಲ್ಲಿ ಹೋಗಿ ದೂರನ್ನು ಕೂಡ ಕೊಡಲಾಗಿದೆ. ಈ ಆರೋಪದ ಬಗ್ಗೆ ರಚಿತಾ ರಾಮ್ ಇದುವರೆಗೆ ಯಾವುದೇ ರೀತಿಯಾದಂಥ ಈ ಎರಡೂ ಆರೋಪಗಳ ಬಗ್ಗೆ ರಚಿತಾ ರಾಮ್ ಇದುವರೆಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ರಚಿತಾ ರಾಮ್ ಅವರ ವಿರುದ್ಧ ಈ ರೀತಿ ಒಂದೊಂದೇ ಆರೋಪಗಳು ಮಾತ್ರ ಸೇರ್ಪಡೆ ಆಗ್ತಿರೋದು ಮಾತ್ರ ವೆರಿ ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾಕೆ ಹಣವನ್ನು ಪಡೆದು ಈ ರಚಿತಾ ರಾಮ್ ಈ ರೀತಿ ಇಲ್ಲ ಹೋಗೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದರು? ಅದರ ಹಿನ್ನೆಲೆ ಏನು, ಯಾವ ವಿಚಾರವೂ ಕೂಡ ನಿಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಏನಾದರೂ ಒಂದು ದೃಢವಾದಂಥ ಕಾರಣ ಇರಲೇಬೇಕು, ಸುಮ್ಮನೆ ಯಾರೂ ಕೂಡ ಹಾಗೆ ಮಾಡೋದಿಲ್ಲ. ಬಟ್ ಇಲ್ಲಿ ರಚಿತಾ ರಾಮ್ ಅವರು ಈ ರೀತಿ ಪದೇ ಮಾಡ್ತಿರೋದು ಮಾತ್ರ ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಸಿನಿಮಾ ತಂಡ ಓಕೆ ಫೈನ್, ಏನೋ ಸಮಸ್ಯೆ ಇರ್ತದೆ,
ಲೀಗಲಿ ಟೆಕ್ನಿಕಲಿಯೋ ಏನೋ ಸಮಸ್ಯೆ ಇರುತ್ತೆ. ಹಾಗಾಗಿ ಒಂದು ಸಿನಿಮಾ ತಂಡ ಆಕ್ರೋಶವನ್ನು ಹೊರಗಡೆ ಹಾಕೋದು ಎಲ್ಲದೂ ಕೂಡ ಕಾಮನ್. ಬಟ್ ಇದಿದೆಯಲ್ಲ, ಹಣವನ್ನು ಪಡೆದು ಅಡ್ವಾನ್ಸನ್ನು ಪಡೆದು ಸಿನಿಮಾದಲ್ಲಿ ನಟಿಸದೆ ಮತ್ತೆ ಹಣವನ್ನು ಕೂಡ ವಾಪಸ್ ಕೊಡದೆ ಇಲ್ಲಿ ಈ ರೀತಿ ನಿರ್ಲಕ್ಷ್ಯವನ್ನು ತೋರೋದು ಸರಿಯಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ನಾವು ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು, ಅದು ಏನೇ ಆಗಿದ್ರೂ ಕೂಡ. ಅಥವಾ ಈಗ ಸಮಸ್ಯೆನೇ ಇತ್ತು ಅಂತ ಇಟ್ಕೊಳ್ಳೋಣ, ಆದರೆ ಅದಕ್ಕೆ ಕ್ಲಾರಿಟಿಯನ್ನು ಕೊಡಬೇಕಲ್ಲ. ಈಗ ಈ ರಚಿತಾರಾಮು ಹಂತವಾಗಿ ಈ ಹಂತಕ್ಕೆ ಬಂದವರು. ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ, ಮೊದಲ ಸಂಬಳವಾಗಿ ಕೇವಲ 750 ರೂಪಾಯಿ ಋಣ ಸಂಪಾದನೆ ಮಾಡಿ ಈ ಹಂತಕ್ಕೆ ಬಂದಂಥ ರಚಿತಾರಾಮ್ ಅವರು ಧಾರಾವಾಹಿಯಲ್ಲಿ ಮೊದಲಿಗೆ ಬಣ್ಣ ಹಚ್ಚಿತು. ಅದಾದ ಬಳಿಕ ಸಿನಿಮಾದಲ್ಲಿ ದರ್ಶನ್ ಮೊದಲ ಅವಕಾಶವನ್ನು ಕೊಟ್ಟ ಬಳಿಕ, ಅದು ಕೂಡ ಅದೃಷ್ಟದ ರೀತಿಯಲ್ಲಿ ಅವಕಾಶವನ್ನು ದರ್ಶನ್ ಅವರು ಕೊಟ್ಟ ಬಳಿಕ ಸಹಜ ಈಕೆ ಭೂಮಿ ಮೇಲೆ ನಿಲ್ಲಿಲ್ಲ. ಅದಾದ ಬಳಿಕ ಈಕೆಗೆ ಒಳ್ಳೆ ಯಶಸ್ಸು ಕೂಡ ಸಿಗ್ತಾ ಹೋಯಿತು. ಒಂದಲ್ಲ ಒಂದು ಸಿನಿಮಾಗಳು ಸಿಗ್ತಾ ಹೋದವು. ಇವತ್ತಿಗೆ ಕನ್ನಡದ ಟಾಪ್ ಹೀರೋಯಿನ್ಗಳಲ್ಲಿ ರಚಿತಾ ಕೂಡ ಒಬ್ಬರು. ಈಗಾಗಲೇ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಮತ್ತು ರಚಿತಾನೇ ನಮ್ಮ ಸಿನಿಮಾಗೆ ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನಿರ್ದೇಶಕರು, ನಿರ್ಮಾಪಕರು, ನಟರು ಕಾಯ್ತಾ ಇರ್ತಾರೆ. 2013ರಲ್ಲಿ ಬುಲ್ಬುಲ್ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದಂಥ ಈ ರಚಿತಾರಾಮು ಅದಾದ ಬಳಿಕ ಈ ಒಂದಾದ್ಮೇಲೊಂದು ಹಿಟ್ ಸಿನಿಮಾಗಳನ್ನು ಕೊಡ್ತಾ ಹೋದರು. ಪರಿಣಾಮ ಮೋಸ್ಟ್ ಡಿಮ್ಯಾಂಡ್ ಇರುವಂಥ ನಟಿಯಾಗಿ ಬದಲಾದರು. ಈಗಲೂ ಕೂಡ ರಚಿತಾ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ. ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ತನ್ನ ಪಾತ್ರಕ್ಕೆ ಜೀವವನ್ನು ತುಂಬುವಂಥ ಕಾರ್ಯವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ರಚಿತಾ ಅವರು ಇದ್ದಾಗ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ, ಒಳ್ಳೆ ಸಿನಿಮಾ ಔಟ್ಪುಟ್ ಬರುತ್ತೆ ಅನ್ನುವಂಥ ನಂಬಿಕೆ ಕೆಲವರದು. ಆದರೆ ಈಗ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ತಿದೆ. ಎಲ್ಲವೂ ಕೂಡ ಇವರು ಅಂದುಕೊಂಡಂಥ ರೀತಿಯಲ್ಲಿ ಆಗ್ತಿಲ್ಲ. ಯಾರೂ ರಚಿತಾ ಅವರು ಅಂದುಕೊಂಡಂಥ ರೀತಿಯಲ್ಲಿ ಆಗ್ತಿಲ್ಲ. ಹಾಗಾಗಿನೇ ರಚಿತಾಗೆ ಈಗ ಟೆನ್ಷನ್ ಶುರುವಾಗಿದೆ. ಏನಪ್ಪ ಇದು ಮುಟ್ಟಿದೆಲ್ಲವೂ ಕೂಡ ಮುಳ್ಳಾಗಿ ಬಂದು ಚುಚ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ರಚಿತಾ ಅವರು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಹೇಳಿದರು, ನಾನು ಸಿನಿಮಾ ರಂಗಕ್ಕೆ ಬರುವಂಥ ಮೊದಲು ಧಾರಾವಾಹಿಗಳನ್ನು ಮಾಡ್ತಿದ್ದೆ. ಆಗ ನನ್ನ ದಿನದ ಸಂಭಾವನೆ 750 ರೂಪಾಯಿ ಫಿಕ್ಸ್ ಆಗಿತ್ತು. ಆ ಜರ್ನಿ ಅದ್ಭುತವಾಗಿತ್ತು. ಪ್ರತಿಯೊಬ್ಬರ ಜೀವನಗಳಲ್ಲಿ ಏರಿಳಿತ ಕೂಡ ಇರ್ತದೆ, ನನ್ನ ಜೀವನದಲ್ಲೂ ಕೂಡ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗೆಯೇ ಇಷ್ಟು ಕಷ್ಟದಲ್ಲಿ ಮೇಲೆ ಬಂದಿರುವಂಥ ರಚಿತಾ ಅವರಿಗೆ ಈಗ ಈ ಒಂದು ಸೆಲೆಬ್ರಿಟೀಸ್ಗಳು ಕರೆದ್ರೆ ಬರದೇ ಇರುವಂಥದ್ದು, ಅವಾಯ್ಡ್ ಮಾಡುವಂಥದ್ದು, ಇದಕ್ಕೇನಾದರೂ ಇದ್ರ ಜೊತೆಗೆ ರಚಿತಾ ಅವರು ಪ್ರಮುಖವಾಗಿ ಅಡ್ವಾನ್ಸನ್ನು ಪಡೆದು, ಅಂದರೆ ಇವತ್ತಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುವಂಥ ನಟಿ, ಸುಮಾರು ಒಂದು 20, 25, 30 ಲಕ್ಷ ಈ ರೀತಿ ಅವತ್ತೇ ಸಂಭಾವನೆಯನ್ನು ತೆಗೆದುಕೊಳ್ತಿದ್ರು ಅಂತ ಹೇಳಿದ್ರೆ ಇವತ್ತಿಗೆ ಆಕೆಯ ಸಂಭಾವನೆ ಎಷ್ಟಿರ್ಬೋದು ನೀವು ಯೋಚನೆ ಮಾಡಿ. ಅಷ್ಟೆಲ್ಲ ಹಣವನ್ನು ಪಡೆದ ಬಳಿಕ ಆ ಸಿನಿಮಾಗೆ ನ್ಯಾಯವನ್ನು ಒದಗಿಸ್ತಾ ಇದ್ದರೆ ತಪ್ಪಾಗುತ್ತೆ. ಏನೇ ವೈಯಕ್ತಿಕ ಕಾರಣಗಳಿರ್ಬೋದು. ಈಗ ಆಗೋದಿಲ್ಲ ಅಂತ ಹೇಳಿದ್ರೆ ಸರಿಯಪ್ಪ, ಆಗೋದಿಲ್ಲ ಅಂತ ಹೇಳಿ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದು, ತಗೊಂಡಂಥ ಅಡ್ವಾನ್ಸ್ ಹಣವನ್ನು ವಾಪಸ್ ಕೊಡೋದು, ಮುಗಿದಾಯಿತು. ಅದು ಬಿಟ್ಕೊಂಡು ಈಗ ಅವ್ರಿಗೇನು ಟೈಮ್ ಕೊಟ್ಟಿರ್ತಾರೆ, ಆ ಟೈಮ್ನ ಒಳಗಡೆ ಆಗಲಿಲ್ಲ ಅಂತ ಹೇಳಿದ್ರೆ ಫಿನಿಶ್ ಅಂತ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋದು ಬೆಟರ್. ಇಲ್ಲವಾದರೆ ಇನ್ನೊಂದು ಆಪ್ಷನ್ಸ್ ಇದೆ, ಯಾವಾಗ ಆಗುತ್ತೆ ಆವಾಗ ಮಾಡಬೇಕು, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಯಾವಾಗ ಬೇಕೋ ಆವಾಗ ಮಾಡಬೇಕು. ಬಟ್ ಎರಡೂ ಕೂಡ ರಿಸ್ಕೆ. ಬಟ್ ರಚಿತಾರಾಮ್ ಇಲ್ಲಿ ಮಾಡಿದ್ದಂತಹ ವಿಚಾರ ಏನಿದೆ ಅಂದರೆ, ಈಗ ಅಡ್ವಾನ್ಸನ್ನು ತೆಗೆದುಕೊಂಡು ಹೋಗದೇ ಇರೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಯಾರೇ ಆದರೂ ಕೂಡ ಇಲ್ಲ ಅದನ್ನು ಸರಿ ಅಂತ ಹೇಳ್ಬಿಟ್ಟು ವಾದ ಮಾಡಲಿಕ್ಕೆ ಸರಿ ಹೋಗೋದಿಲ್ಲ. ಇನ್ನು ಪ್ರಚಾರಕ್ಕೂ ಕೂಡ ಹೋಗದೇ ಇರೋದು ಕೂಡ ವಿಚಾರ ತಪ್ಪಾಗುತ್ತೆ. ಆದರೆ ಅದರ ಹಿಂದೆ ಸಾಕಷ್ಟು ಸಂಗತಿಗಳಿರ್ತವೆ. ಅದು ಆ ವಿಚಾರಗಳನ್ನು ನಾವು ಬೆಳಕು ಚೆಲ್ಲಲೇಬೇಕು. ಅದೇನು ಅದನ್ನೇ ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.